ದಿವ್ಯ ಕೃಪೆ ಸದಾ ಇದೆ. ನಾವು ಮಾಡುವಂಥ ಇಂಥ ಕೈಂಕರ್ಯಗಳಿಗೆ ಒಂದು ಓಂಕಾರ ಹಾಕುವುದು ವಾಡಿಕೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ. ನಮೋಸ್ತುತೆ ಸದಸಿ ಜನಿನಗೆ ಪಾರಸ್ಪರಿಕ ಪರಿಚಯಕ್ಕಾಗಿ ಕ್ಲುಪ್ತವಾಗಿ ಒಂದು ಸಣ್ಣ ಪ್ರಸ್ತಾವನೆಯನ್ನು ಇದಕ್ಕೆ ಪದ್ಮಗತಿ ಕುರಿತಾಗಿ ಕೊಡ್ತೇವೆ. ವಿದುಷಿ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಸುಮಾರು ಒಂದು ದಶಕದ ಪರ್ಯಂತ ಪದ್ಮಕ್ಕೆ ಸಂಬಂಧಪಟ್ಟಂತ ಅಂದರೆ ಪುಷ್ಪ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾಕೆ ಪ್ರಾಚೀನದಿಂದ ಅರ್ವಾಚೀನದವರೆಗೆ ಒಂದು ಹೂವಿನ ಸುತ್ತ ಇಷ್ಟೆಲ್ಲ ದೊಡ್ಡ ದೊಡ್ಡ ಅನಾಮ ಆಗ್ತಲೇ ಇದೆ ಅಂತ ಹುಡುಕ್ತಾ ಹೋದಾಗ ಒಂದು ಲಭ್ಯವಾಗ್ತು ಒಂದಷ್ಟು ಅಡಕ. ಆ ಅಡಕವನ್ನೇ ನಾವು ಒಂದು ಕಥಾರೂಪ ಮಾಡಿ ಬರುವ ತಲೆಮಾರುಗಳಿಗೆ ಒಂದು ನಮ್ಮ ತಲೆಮಾರುಗಳಲ್ಲಿ ಅಥವಾ ನಮ್ಮ ಪ್ರಾಚೀನತೆಯಲ್ಲಿ ಪದ್ಮ ಕುಸುಮಕ್ಕೆ ಇರ್ಬೋದಾದಂಥ ಮಾನ್ಯತೆ ಏನು, ಪ್ರಾಮುಖ್ಯತೆ ಏನು ಅನ್ನೋದು ಹೇಳೋದಕ್ಕಾಗಿಯೇ ಈ ಚಿತ್ರವನ್ನು ಮಾಡ್ತಾ ಇದ್ದೇವೆ. ಇದು ಕಥಾಚಿತ್ರ ಸಂಸ್ಕೃತ, ಕನ್ನಡ ಮತ್ತು ಹಿಂದಿಯಲ್ಲಿ ಪ್ಯಾರಡಪ್ ಆಗುವಂಥದ್ದು. ಪದ್ಮವನ್ನು ಯಾವ್ಯಾವ ರೀತಿಯಲ್ಲಿ ಬಳಸಿದ್ದಾರೆ. ವೈರಾಗ್ಯದ ದೃಷ್ಟಿಯಿಂದ ನೋಡಿದ್ರು ಕೂಡ ಪದ್ಮ, ಕಮಲ ಅಂದರೆ ಪದ್ಮದ ದಳದ ಮೇಲಿರುವ ನೀರು ಅತಿ ತುಂಬ ಅದು ಚಂಚಲವಾದ, ಯಾವಾಗ ಬೇಕಾದ್ರೂ ಬಿದ್ದುಕೊಳ್ಳುತ್ತೆ, ಅಂಟ್ಕೊಳ್ಳೋದೇ ಇಲ್ಲ. ಅದು ಅಂಟ್ಕೊಳ್ಳೋದ ಪದ್ಮಪತ್ರ ಬಾಂಭಸ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಪದ್ಮಪತ್ರದಂತೆ ಆ ನೀರು ಹೇಗಂದರೆ ಅಂಟ್ಕೊಳ್ಳೋದು. ಆ ರೀತಿಯಾಗಿ ಜ್ಞಾನಿಗಳು ಇರ್ತಾರೆ. ಜ್ಞಾನಿಯ ದೃಷ್ಟಿಯಲ್ಲಿ ನೋಡಿದ್ರು ಪದ್ಮಕ್ಕೆ ಮಹತ್ವ, ಸೌಂದರ್ಯ ದೃಷ್ಟಿಯಲ್ಲಿ ನೋಡಿದ್ರು ಪದ್ಮಕ್ಕೆ ಮಹತ್ವ. स्वामिपादाः चरणनलिनेषु तदीयाः अनन्तानन्द नमस्वाञ्जलयः सादरं